ಮಹಿಳೆಯರು ಮನೆಯಲ್ಲಿ ಅನುಸರಿಸಬೇಕಾದ ಒಂದಿಷ್ಟು ಸಲಹೆಗಳು. ಮನೆಯ ಮುಖ್ಯ ದ್ವಾರದ ಬಳಿ ಕಸದ ತೊಟ್ಟಿಯನ್ನು ಎಂದೂ ಇಡಬೇಡಿ. ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡಿ. ಗಂಡ ಹೆಂಡತಿಯ ನಡುವೆ ಜಗಳವಾಗಬಹುದು. ನಿಂತ ಗಡಿಯಾರವನ್ನು ಗೋಡೆಗೆ ನೇತು ಹಾಕಬೇಡಿ, ಅದನ್ನು ಕೂಡಲೇ ಸರಿಪಡಿಸಿ. ದೇವರ ಪೂಜೆಗೆ ತಾಮ್ರದ ಪಾತ್ರೆಗಳನ್ನು ಬಳಸಿ. ತಾಮ್ರದ ಪಾತ್ರೆ ದೇವರ ಕೆಲಸಗಳಿಗೆ ಪವಿತ್ರ. ರಾತ್ರಿ ಪೊರಕೆಯನ್ನು ಮನೆಯ ಮುಖ್ಯದ್ವಾರದ ಬಳಿ ಇಡಬೇಡಿ. ವಿಗ್ರಹಗಳನ್ನು ಗೋಡೆಗೆ ತಾಗಿಸಿ ಇಡಬೇಡಿ. ದೇವರ ಮನೆಯಲ್ಲಿ ಮುಕ್ಕಾದ ಸವೆದು ಹೋದ ವಿಗ್ರಹಗಳನ್ನು ಇಡುವುದು ಬೇಡ. ಊಟ ಮಾಡುವಾಗ ದುಃಖ, ಬೇಸರ, ನೋವು ತರುವಂತಹ ವಿಷಯಗಳ ಕುರಿತು ಚರ್ಚೆ ಬೇಡ. ಮನೆಯ ಎದುರುಗಡೆ ಅಥವಾ ಹಿತ್ತಲಲ್ಲಿ ಬಿಳಿ ಎಕ್ಕದ ಗಿಡವನ್ನು ಬೆಳೆಸುವುದು ಉತ್ತಮ. ಅಡುಗೆ ಮನೆಯಲ್ಲಿ ನೆಲವರೆಸುವ ಬಟ್ಟೆ ಮತ್ತು ಪೊರಕೆಯನ್ನು ಕಣ್ಣಿಗೆ ಕಾಣದಂತೆ ಇಡಬೇಕು. ಮಲಗಿಕೊಂಡಾಗ ಕಾಲ ಮೇಲೆ ಕಾಲು ಹಾಕಿ ಮಲಗಿಕೊಳ್ಳುವುದು ಬೇಡ. ಹೊಸದಾಗಿ ಕಟ್ಟಿರುವ ಮನೆಯಲ್ಲಿ ವಾಸ್ತು ಪೂಜೆ ಮಾಡಿಸುವುದು ಒಳ್ಳೆಯದು. ಮನೆಯ ಮುಖ್ಯದ್ವಾರದ ಎದುರು ಒಣಗಿದ ಗಿಡ ಇದ್ದರೆ ತಕ್ಷಣ ತೆಗೆದುಹಾಕಿ ಬಿಡಿ. ಬೆಡ್ರೂಮ್ನಲ್ಲಿ ಯಾವಾಗಲೂ ಸುವಾಸನೆ ಬೀರುವ ವಸ್ತುಗಳನ್ನು ಬಳಸಿದರೆ ಮನಸ್ಸಿಗೆ ನೆಮ್ಮದಿ ಭಾವ ಉಂಟಾಗುತ್ತದೆ. ಹಾಳಾದ ಆಹಾರ, ಒಣ ಹೂವುಗಳು, ಹರಿದ ಬಟ್ಟೆ, ಬಿಸಾಡುವ ಕಾಗದ, ತ್ಯಾಜ್ಯ ಖಾಲಿ ಡಬ್ಬ, ಬಳಕೆಯಾದ ಹಳೆಯ ಜಾರು, ಬಳಕೆಗೆ ಬಾರದ ವಸ್ತುಗಳನ್ನು ಮನೆಯಲ್ಲಿ ಇಡಬೇಡಿ. ಇವುಗಳು ಲಕ್ಷ್ಮೀದೇವಿ ಮನೆಗೆ ಬಾರದಂತೆ ತಡೆಯುತ್ತವೆ. ಮನೆಯ ಮುಂದೆ ನಾಯಿ ಕೂಗುತ್ತಿದ್ದರೆ ಆ ಮನೆಯವರು ತೊಂದರೆ ಅನುಭವಿಸಬೇಕಾಗಬಹುದು ಎನ್ನಲಾಗಿದೆ. ತಕ್ಷಣ ಅಲ್ಲಿಂದ ನಾಯಿಯನ್ನು ಓಡಿಸಿ. ಮನೆಯಲ್ಲಿ ಅಡುಗೆಗೆ ಬಳಸಿದ ಪಾತ್ರೆ ಹಾಗೂ ತಿನ್ನಲು ಬಳಸಿದ ಪಾತ್ರೆಗಳನ್ನು ದೀರ್ಘಕಾಲದವರೆಗೆ ಇಡಬಾರದು. ಇದು ನಕಾರಾತ್ಮಕ ಶಕ್ತಿ ಉಂಟುಮಾಡುತ್ತದೆ. ಗೋಡೆಗೆ ತಲೆ ಇಟ್ಟು ಮಲಗಬಾರದು. ಇದು ಒತ್ತಡವನ್ನು ಉಂಟುಮಾಡುತ್ತದೆ. ಆರೋಗ್ಯ ಮತ್ತು ಸಂತೋಷವನ್ನು ಪಡೆಯಬೇಕಾದರೆ ಮನೆಯ ಗೋಡೆಗೆ ಬೇರೆ ಬೇರೆ ಬಣ್ಣಗಳನ್ನು ಬಳಸಿ. ಸ್ನೇಹಿತರೆ, ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಅನಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.